YouTube channel Learn for Success. Let's learn English through Kannada. ನಮ್ಮ ಇವತ್ತಿನ ಟಾಪಿಕ್ ಇದೆ is am are. is am are ಅಂದ್ರೆ ಏನು? ಇವುಗಳನ್ನು ಹೇಗೆ ಯೂಸ್ ಮಾಡ್ತೀವಿ? ಇಂಗ್ಲಿಷ್ ಗ್ರಾಮರ್ ನಲ್ಲಿ, ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಇವುಗಳ ಪಾತ್ರ ಏನು? ನಮಗೆ ಇಂಗ್ಲಿಷ್ ಬರಬೇಕು ಅಂದ್ರೆ is am are ಬಗ್ಗೆ ಕಲಿಯೋದು ಎಷ್ಟು ಅವಶ್ಯಕತೆ ಇದೆ? ಯಾವ ತರಹದ ಸೆಂಟೆನ್ಸ್ ಗಳಲ್ಲಿ is am are ಯೂಸ್ ಮಾಡ್ತೀವಿ ಅಂಡ್ ಯಾವ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ? ಇದೆಲ್ಲದನ್ನು ಇವತ್ತಿನ ಕ್ಲಾಸ್ ನಲ್ಲಿ ಕಲಿಯೋಣ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ. ಬಿಫೋರ್ ಸ್ಟಾರ್ಟಿಂಗ್ ನೀವೇನಾದ್ರೂ ಮೊದಲನೇ ಸಲ ನನ್ನ ವಿಡಿಯೋ ನೋಡ್ತಿದ್ರೆ ಈ ಕೂಡಲೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಕಮಿಂಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಟೈಮ್ ಟು ಟೈಮ್ ಸಿಗುತ್ತೆ. ಮಿಸ್ ಮಾಡದೆ ಎಲ್ಲ ವಿಡಿಯೋಸ್ ನೋಡಬಹುದು. is am are ಇವುಗಳಿಗೆ ನಾವು ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ, ಅಂದ್ರೆ ಸಹಾಯಕ ಕ್ರಿಯಾಪದಗಳು. ಅಂಡ್ ಇವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮಾತ್ರ ಬಳಸುವಂತಹ ಸಹಾಯಕ ಕ್ರಿಯಾಪದಗಳು. ಇವುಗಳಿಗೆ ಹೆಲ್ಪಿಂಗ್ ವರ್ಬ್ಸ್ ಅಂತ ಯಾಕೆ ಕರಿತೀವಿ ಅಂದ್ರೆ ಸೆಂಟೆನ್ಸ್ ನಲ್ಲಿ ಇವು ಹೆಲ್ಪಿಂಗ್ ವರ್ಬ್ಸ್ ಆಗಿ ಬರುತ್ತವೆ ಅಂಡ್ ಇವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮಾತ್ರ ಬಳಸ್ತೀವಿ. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲ. ಇವಾಗ ಸದ್ಯಕ್ಕೆ ಏನಿದೆ, ಏನಾಗ್ತಿದೆ, ಯಾರಿದ್ದಾರೆ, ಏನ್ ನಡೀತಾ ಇದೆ. ಸೊ ಇವೆಲ್ಲ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೇಳುವಂತಹ ವಾಕ್ಯಗಳು. ಅಂಡ್ ಇವು ಬಿ ಫಾರ್ಮ್ಸ್ ಇಂದ ಬಂದಂತಹ ಪದಗಳು. ಬಿ ಫಾರ್ಮ್ ಅಂದ್ರೆ ಇರು ಅಥವಾ ಇರುವಿಕೆ. ಈಗ ಒಂದೊಂದಾಗಿ ಎಕ್ಸಾಂಪಲ್ಸ್ ಮೂಲಕ ನೋಡೋಣ. ಸೊ ನಮ್ಮ ಫಸ್ಟ್ ವರ್ಡ್ ಇದೆ ಈಸ್. ಇದನ್ನ ಸಿಂಗ್ಯುಲರ್ ಜೊತೆ ಯೂಸ್ ಮಾಡ್ತೀವಿ. ಸಿಂಗ್ಯುಲರ್ ಅಂದ್ರೆ ಏಕವಚನ. ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಈಸ್ ಯೂಸ್ ಮಾಡ್ತೀವಿ, ಬಿಕಾಸ್ ಅದು ಸಿಂಗ್ಯುಲರ್ ಇರುತ್ತೆ. ಅಂಡ್ ಈಸ್ ಅನ್ನೋದನ್ನ ಹಿ, ಶಿ, ಇಟ್ ಅಂಡ್ ಎನಿ ಸಿಂಗ್ಯುಲರ್ ನೇಮ್ ಜೊತೆ ಮಾತ್ರ ಯೂಸ್ ಮಾಡ್ತೀವಿ. ಈಗ ಎಕ್ಸಾಂಪಲ್ ಮೂಲಕ ನೋಡೋಣ. ನಮ್ಮ ಫಸ್ಟ್ ಎಕ್ಸಾಂಪಲ್ ಇದೆ she is a girl. ಅವಳು ಒಬ್ಬ ಹುಡುಗಿ ಇದ್ದಾಳೆ. she is a girl. ಈ ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ ಅಂಡ್ ಸಿಂಗ್ಯುಲರ್ ಇದೆ. ಇಲ್ಲಿ ಅವಳ ಇರುವಿಕೆಯನ್ನ ತೋರಿಸ್ತಾ ಇದೆ. ಅವಳು ಒಬ್ಬ ಹುಡುಗಿ ಇದ್ದಾಳೆ ಅಂತ ಅವಳ ಇರುವಿಕೆಯನ್ನ ಹೇಳ್ತಾ ಇದೆ. ಇಲ್ಲಿ ಈಸ್ ಬದಲಾಗಿ ಆಮ್ ಆಗಲಿ ಅಥವಾ ಆರ್ ಆಗಲಿ ಬರೋದಿಲ್ಲ, ಬಿಕಾಸ್ she ಜೊತೆ ಈಸ್ ಹೆಲ್ಪಿಂಗ್ ವರ್ಬ್ ಮಾತ್ರ ಬರುತ್ತೆ, ಅದು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದ್ದಾಗ. ನೆಕ್ಸ್ಟ್ ಎಕ್ಸಾಂಪಲ್ ಇದೆ he is a police. ಅವನು ಒಬ್ಬ ಪೊಲೀಸ್ ಇದ್ದಾನೆ. ಇಲ್ಲೂ ಕೂಡ ಅವನ ಇರುವಿಕೆಯನ್ನ ತೋರಿಸ್ತಾ ಇದೆ. ಅವನು ಪೊಲೀಸ್ ಇದ್ದಾನೆ ಅಂತ ಹೇಳ್ತಾ ಇದೆ. he is a police. this is a flower. ಇದು ಒಂದು ಹೂ ಇದೆ. ಅದು ಹೂ ಒಂದೇ ಇದೆ. ಸೊ this is a flower. ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಹೂಗಳಿದ್ರೆ is ಬದಲಾಗಿ are ಹೆಲ್ಪಿಂಗ್ ವರ್ಬ್ ಬರುತ್ತೆ. these are flowers. ಇವು ಹೂಗಳಿವೆ. ನೆಕ್ಸ್ಟ್ ಎಕ್ಸಾಂಪಲ್ ಇದೆ he is a dancer. ಅವನು ಒಬ್ಬ ಡ್ಯಾನ್ಸರ್ ಇದ್ದಾನೆ. she is a singer. ಅವಳು ಒಬ್ಬ ಹಾಡಗಾರ್ತಿ ಇದ್ದಾಳೆ. she is an actress. ಅವಳು ಒಬ್ಬ ನಟಿ ಇದ್ದಾಳೆ. this is a pencil. ಇದು ಒಂದು ಪೆನ್ಸಿಲ್ ಇದೆ. he is a student. ಅವನು ಒಬ್ಬ ವಿದ್ಯಾರ್ಥಿ ಇದ್ದಾನೆ. ಈ ಎಲ್ಲಾ ವಾಕ್ಯಗಳಲ್ಲಿ ಒಂದು ಕಾಮನ್ ಇದೆ. ಈ ಎಲ್ಲಾ ವಾಕ್ಯಗಳು ಕೂಡ ಪ್ರೆಸೆಂಟ್ ಟೆನ್ಸ್ ನಲ್ಲಿನ ಇರುವಿಕೆಯನ್ನ ತೋರಿಸುತ್ತವೆ. ಈಗ ನಿಮ್ಗೋಸ್ಕರ ಒಂದು ಸೆಂಟೆನ್ಸ್ ಕೊಡ್ತೀನಿ. ಇದು ಒಂದು ಮನೆ ಇದೆ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತೀರಾ ಅಂತ ನೀವು ನನಗೆ ಕಾಮೆಂಟ್ ಮಾಡಿ ಹೇಳಿ. ಸೊ ಈಸ್ ಹೆಲ್ಪಿಂಗ್ ವರ್ಬ್ ಯಾವ ತರದ ಸೆಂಟೆನ್ಸ್ ಗಳಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅಂತ ಕ್ಲಿಯರ್ ಆಯ್ತು ಅಲ್ವಾ? ಸೊ ನೆಕ್ಸ್ಟ್ ಹೋಗೋಣ ಆಮ್. ನೆಕ್ಸ್ಟ್ ಇದೆ ಆಮ್. ಇದು ಕೂಡ ಇರುವಿಕೆಯನ್ನ ತೋರಿಸುತ್ತೆ ಅಂಡ್ ಇದನ್ನು ಕೂಡ ನಾವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಅಂಡ್ ಇದನ್ನ ಐ ಜೊತೆ ಮಾತ್ರ ಯೂಸ್ ಮಾಡ್ತೀವಿ. ಐ ಆಮ್. ಬೇರೆ ಪದಗಳ ಜೊತೆ ಯೂಸ್ ಮಾಡಲ್ಲ. ವಿ, ದೇ, ಯು, ಹಿ, ಶಿ, ಇಟ್ ಇವುಗಳ ಜೊತೆ ಆಮ್ ಯೂಸ್ ಮಾಡಲ್ಲ. ಓನ್ಲಿ ಐ ಜೊತೆ. ಐ ಅಂದ್ರೆ ನಾನು. ಫಾರ್ ಎಕ್ಸಾಂಪಲ್, ನಾನು ಸಂತೋಷವಾಗಿದ್ದೇನೆ. ಐ ಆಮ್ ಹ್ಯಾಪಿ. ಐ ಆಮ್ ಹ್ಯಾಪಿ. ನಾನು ಸಂತೋಷವಾಗಿ ಇದ್ದೇನೆ, ಖುಷಿಯಾಗಿ ಇದ್ದೇನೆ ಅಂತ ಇರುವಿಕೆಯನ್ನ ಹೇಳ್ತಾ ಇದೆ. ಐ ಆಮ್ ಹಿಯರ್. ನಾನು ಇಲ್ಲಿ ಇದ್ದೇನೆ. ಐ ಆಮ್ ಅ ಸ್ಟೂಡೆಂಟ್. ನಾನು ವಿದ್ಯಾರ್ಥಿ ಇದ್ದೇನೆ. ಐ ಆಮ್ ಇನ್ ಕ್ಲಾಸ್ ರೂಮ್. ನಾನು ಕ್ಲಾಸ್ ರೂಮ್ ನಲ್ಲಿ ಇದ್ದೇನೆ. ಐ ಆಮ್ ಸ್ಯಾಡ್. ನಾನು ದುಃಖದಲ್ಲಿದ್ದೇನೆ ಅಥವಾ ಬೇಜಾರಾಗಿದ್ದೇನೆ. ಐ ಆಮ್ ಯುವರ್ ಫ್ರೆಂಡ್. ನಾನು ನಿನ್ನ ಫ್ರೆಂಡ್ ಇದ್ದೇನೆ, ನಾನು ನಿನ್ನ ಸ್ನೇಹಿತೆ ಇದ್ದೇನೆ. ನಿಮ್ಗೋಸ್ಕರ ಒಂದು ಸೆಂಟೆನ್ಸ್ ಇದೆ. ಈಗ ನಾನು ಒಳ್ಳೆ ಟೀಚರ್ ಇದ್ದೇನೆ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತೀರಾ ಅಂತ ನೀವು ನನಗೆ ಕಾಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಇದೆ ಆರ್. ಇದನ್ನ ನಾವು ಪ್ಲೂರಲ್ ಗೋಸ್ಕರ ಯೂಸ್ ಮಾಡ್ತೀವಿ. ಪ್ಲೂರಲ್ ಅಂದ್ರೆ ಬಹುವಚನ. ಎರಡು ವ್ಯಕ್ತಿ ಅಥವಾ ಎರಡಕ್ಕಿಂತ ಜಾಸ್ತಿ ವ್ಯಕ್ತಿ ಅಥವಾ ವಸ್ತುಗಳು ಇದ್ರೆ ಅಲ್ಲಿ ಆರ್ ಅಂತ ಹೇಳ್ತೀವಿ. ಅಂಡ್ ಈ ಆರ್ ಅನ್ನೋದನ್ನ ದೇ, ವಿ, ಯು ಈ ಪದಗಳ ಜೊತೆ ಯೂಸ್
ಎಕ್ಸಾಂಪಲ್, ದೇ ಆರ್ ಫ್ರೆಂಡ್ಸ್, ಅವರು ಸ್ನೇಹಿತರಿದ್ದಾರೆ. ನೆಕ್ಸ್ಟ್, ದೇ ಆರ್ ಎಂಪ್ಲಾಯೀಸ್, ಅವರು ಎಂಪ್ಲಾಯೀಸ್ ಇದ್ದಾರೆ, ಉದ್ಯೋಗಿಗಳಿದ್ದಾರೆ. ವಿ ಆರ್ ಟ್ರೇಡರ್ಸ್, ನಾವು ವ್ಯಾಪಾರಿಗಳಿದ್ದೇವೆ. ಯು ಆರ್ ಮೈ ಎನಿಮಿ, ನೀನು ನನ್ನ ಶತ್ರು ಇದೆಯಾ. ಯು ಆರ್ ಅ ಡಾಕ್ಟರ್, ನೀನು ಒಬ್ಬ ವೈದ್ಯ ಇದೆಯಾ. ನೆಕ್ಸ್ಟ್, ದೇ ಆರ್ ಟೀಚರ್ಸ್, ಅವರು ಶಿಕ್ಷಕರಿದ್ದಾರೆ. ನೀವು ಒಂದು ಸೆಂಟೆನ್ಸ್ ಹೇಳಿ, ನಾವು ಮಕ್ಕಳಿದ್ದೇವೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತೀರಾ ಅಂತ ನೀವು ನನಗೆ ಕಾಮೆಂಟ್ ಮಾಡಿ ಹೇಳಿ. ಸೊ ಇಷ್ಟೇ ಇರೋದು ನೋಡಿ ಈಸ್ ಎಮ್ ಆರ್ ಬಗ್ಗೆ ಇರುವ ಕಾನ್ಸೆಪ್ಟ್. ನಿಮಗೆ ಕ್ಲಿಯರ್ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಕೀಪ್ ಲರ್ನಿಂಗ್, ಕೀಪ್ ಪ್ರಾಕ್ಟಿಸಿಂಗ್, ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.